ಮಂಗಳೂರು ನಗರ ಪೊಲೀಸ್ ಹಾಗೂ ಯನಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನ 2026 ಎಂಬ ಕಾರ್ಯಕ್ರಮವು ನಗರದ ಪುರಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಮತ್ತು ಮತ್ತಿತರ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಅವರು, ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಉತ್ತಮ ಕೆಲಸವಾಗಿದ್ದು, ಯುವಜನರಲ್ಲಿ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸಿ ಅದರಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡುವುದರಿಂದ ಸಮಾಜದ ಬದಲಾವಣೆ ಸಾಧ್ಯ ಎಂದರು. Sir, on behalf of everyone, I would really like to congratulate you and your team. Secondly, my dear friends, I would also like to congratulate Yanapoya Deemed to Be University. We have had a lot of collaboration with Yanapoya team. Our time has already passed, so it is the time of the future generation that we are looking at. In the world, there are a lot of examples where the society has been, imprinted with all these menace, especially the drug menace. It can be any form of drugs. That then once that society, if that society has to be destroyed, we don't need weapons, we don't need bombs, we don't need anything. All we have to do is take care of the society that is actually in the forefront, led by the youth. So if you destroy the youth, you destroy that society. If the society is destroyed, then you destroy a region and the whole country actually collapses internally. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜೈಬುನ್ನಿಸಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ನಶಾಮುಕ್ತ ಭಾರತವನ್ನಾಗಿಸಲು ನಾವೆಲ್ಲರೂ ಪ್ರಯತ್ನಿಸಬೇಕು ಎಂದರು. 5% ಯಾರಿದ್ದಾರೆ ಅಂತಂದ್ರೆ ಡ್ರಗ್ ಪೆಡ್ಲರ್ಸ್ ಮತ್ತು ನಶೆಯಲ್ಲಿ ಒಳಗೊಂಡಿರುವಂತಹ ಜನ, ಮಾರಾಟ ಮಾಡುವಂತಹ ಜನ, ಅಲ್ಲಿ ಸಣ್ಣ ಕ್ವಾಂಟಿಟಿ ಅಥವಾ ದೊಡ್ಡ ಕ್ವಾಂಟಿಟಿ ಅಂತ ಹೇಳ್ತೀವಿ, ಕಮರ್ಷಿಯಲ್ ಕ್ವಾಂಟಿಟಿಯಲ್ಲಿ ಮಾರಾಟ ಮಾಡುವಂಥವ್ರು ಬಹಳ ಜನ ಇದ್ದಾರೆ. ಅವರಿಗೆ ಬೇಲ್ ಸಿಗೋದೇ ಕಷ್ಟ ಆಗಿದೆ. ತುಂಬಿ ತುಳುಕ್ತಾ ಇದೆ ನಮ್ಮ ಕಾರಾಗೃಹ, ನಮ್ಮ ಜಿಲ್ಲಾ ಕಾರಾಗೃಹ. ಈ ದುಷ್ಪರಿಣಾಮಕ್ಕೆ ಒಳಗಾದಂಥ ಜನ, ಈ ದುಷ್ಪರಿಣಾಮವನ್ನು ನಮ್ಮಲ್ಲಿ ಹರಡುತ್ತಿರುವಂಥ ಜನ ಅಲ್ಲಿದ್ದಾರೆ. ಇದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ನಡುವೆ ಎಷ್ಟು ಜನ ಇಂತಹ ಈ ಪಿಡುಗಿಗೆ ಒಳಗಾದವರು ಇದ್ದಾರೆ ಅಂತ ಹೇಳಿ. ನಮ್ಮಲ್ಲೂ ಕೂಡ, ನಮ್ಮ ದೇಶದಲ್ಲೂ ಕೂಡ ಇದು ಅಂತಾರಾಷ್ಟ್ರೀಯ ಡ್ರಗ್ ಅಬ್ಯೂಸನ್ನು ತಡೆಯುವಂಥ ಒಂದು ದಿನವಾದರೆ ನಮ್ಮ ದೇಶದಲ್ಲೂ ಕೂಡ ನಶಮುಕ್ತ ಭಾರತ ಎಂಬ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಬಗ್ಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ಆಗಲಿ, ನಮ್ಮ ವೈದ್ಯಕೀಯ ಇಲಾಖೆಯಿಂದ ಆಗಲಿ, ನಮ್ಮ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನ ನಾಲ್ಸಾ, ಹೈಕೋರ್ಟ್ನ ಕಾಲ್ಸಾ ಮತ್ತು ನಮ್ಮ TLSC ಅಂದರೆ ತಾಲೂಕು ಮಟ್ಟದಲ್ಲಿ ಇರುವಂತಹ ಒಂದು ಕಾನೂನು ಸೇವಾ ಸಮಿತಿಗಳು, DLSC ಅಂತ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಇರುವಂತಹ ಕಾನೂನು ಸೇವಾ ಸಮಿತಿಗಳು. ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಪುಷ್ಪರಾಜ್ ಬಿಎನ್ ಸೇರಿದಂತೆ ವಿವಿಧ ಕಾಲೇಜಿನ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ, ಮಂಗಳೂರು ನಗರ ಡಿಸಿಪಿಗಳಾದ ಮಿಥುನ್ ಎಚ್ಎನ್ ಮತ್ತು ಉಮೇಶ್ ಪಿ, ಇಡಿಒಎ ನಿರ್ದೇಶಕರಾದ ಡಾಕ್ಟರ್ ಅಶ್ವಿನಿ ಶೆಟ್ಟಿ, ಬಾಲ ಮನೋವೈದ್ಯೆ, ಗ್ಲೋಬಲ್ ಜ್ಞಾನ ಅಕಾಡೆಮಿ ಮಂಗಳೂರಿನ ವ್ಯವಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ರುಕ್ಸಾನಾ ಹಸನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.